ಬಳ್ಳಾರಿಯಲ್ಲಿ ಈಗ ಮತ್ತೆ ಬೆಂಕಿ ರಾಜಕೀಯ ಶುರುವಾಗಿದೆಯಾ? ಜನಾರ್ದನ ರೆಡ್ಡಿ ಒಡೆತನದ ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಿದೆ. ಆ ಕೇಸ್ಗೆ ಸಂಬಂಧಪಟ್ಟಂತೆ ಬೆಂಕಿ ಹಾಕಿದ್ದ 8 ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ನಿನ್ನೆ ರಾತ್ರಿ ಬೆಂಕಿ ಬಿದ್ದಿತ್ತು ಈ ಮಾಡೆಲ್ ಹೌಸ್ಗೆ. ಜನಾರ್ದನ ರೆಡ್ಡಿ ಅವರ ಮಾಡೆಲ್ ಹೌಸ್ ಇದು. ಸದ್ಯ 8 ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸೋಹೈಲ್, ಅಸ್ತಂ ಸೇರಿದಂತೆ 8 ಆರೋಪಿಗಳ ಬಂಧನ ಆಗಿದೆ. 6 ಅಪ್ರಾಪ್ತ ಬಾಲಕರು ಸೇರಿ 8 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಬೆಂಕಿ ಕೇಸ್ ಬಗ್ಗೆ ಮಾಹಿತಿ ಸಂಗ್ರಹಿಸಿದಂತ ಬಳ್ಳಾರಿ ಐಜಿಪಿ ಹರ್ಷ ಸದ್ಯ ಇಲ್ಲಿ ಬೆಂಕಿ ಹೊತ್ಕೊಂಡು ಉರಿಯೋದಕ್ಕೆ ಅಲ್ಲಿ ಕಾರಣ ಏನು, ಯಾರ ಕಾರಣ, ಕಾಣದ ಕೈಗಳಿಲ್ಲಿ ಕೆಲಸ ಮಾಡಿದ್ಯಾ, ಇದ್ರ ಬಗ್ಗೆ ಸಾಕಷ್ಟು ಅನುಮಾನಗಳಿದೆ. ಈಗ ಅಲ್ಲಿ ಆರೋಪ ಮಾಡ್ತಾ ಇರುವಂಥದ್ದು ಮಾಜಿ ಶಾಸಕರು ಹೇಳೋ ಪ್ರಕಾರ ಸೋಮಶೇಖರ್ ರೆಡ್ಡಿ ಕಾಂಗ್ರೆಸ್ನ ಕೈವಾಡ ಇದೆ ಅಂತ. ಹಾಗಾಗಿ ನಿಜಕ್ಕೂ ಅಲ್ಲಿ ಕಾಂಗ್ರೆಸ್ ಕೈವಾಡ ಇದೆಯಾ, ಬೇರೆ ಏನಾದರೂ ತಪ್ಪುಗಳಾಯ್ತಾ, ಅದ್ರ ಬಗ್ಗೆ ಈಗ ಪೊಲೀಸರು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಬಳ್ಳಾರಿಯಲ್ಲಿ ಈಗಾಗಲೇ ಬ್ಯಾನರ್ ಗಲಾಟೆ ಮಾಸುವ ಮುನ್ನಾನೆ ಮತ್ತೊಂದು ಬೆಂಕಿ ರಾಜಕಾರಣ ಶುರುವಾಗಿದೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ. ಆರೋಪಗಳು ನಿಜಾನಾ? ಸದ್ಯ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಮಾಹಿತಿ ಏನ್ ಸಿಗ್ತಾ ಇದೆ? ಹೌದು ಶ್ರೀಯುಕ್ತ, ನಿನ್ನೆ ಸಂಜೆ ಏನು ನಡೆದಂತಹ ಮಾಡೆಲ್ ಹೌಸ್ಗೆ ಬೆಂಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ಇಲ್ಲಿವರೆಗೂ ಸುಮಾರು 8 ಆರೋಪಿಗಳನ್ನು ಪೊಲೀಸ್ ಇಲಾಖೆಯವರು ವಶಕ್ಕೆ ಪಡೆದು ತನಿಖೆಯನ್ನು ಮುಂದುವರಿಸಿದ್ದಾರೆ. ಈ ತನಿಖೆಯಲ್ಲಿ 6 ಆರೋಪಿಗಳು ಈ ಒಂದು ಅಪ್ರಾಪ್ತ ಬಾಲಕರಾಗಿರುವುದರಿಂದ ಅವರನ್ನು ಬಹಿರಂಗಪಡಿಸದಂತಹ ಈ ಒಂದು ಪೊಲೀಸರು ಈ ಒಂದು ಮೇಜರ್ ಆಗಿರತಕ್ಕಂತಹ ಈ ಒಂದು ಸುರೇಶ್ ಮತ್ತು ಸೋಹೈಲ್ ಎನ್ನತಕ್ಕಂತಹ 2 ಆರೋಪಿಗಳನ್ನು ಸಹ ವಿಚಾರಣೆಗೆ ಒಳಪಡಿಸಿದಾಗ ಇದು ಯಾವುದೇ ಒಂದು ರಾಜಕೀಯ ಪ್ರೇರಿತವಾದಂತಹ ಘಟನೆ ಅಲ್ಲ, ಇದಕ್ಕೆ ರಾಜಕೀಯ ಬಣ್ಣ ಬಳಿಯುವ ಅಗತ್ಯತೆ ಇಲ್ಲ ಎನ್ನತಕ್ಕಂತಹ ಒಂದು ಸ್ಪಷ್ಟತೆಯನ್ನು ಈ ಒಂದು SP ಸುಮನ್ ಡಿ ಪನ್ನೇಕರ್ ಅವರು ನೀಡಿದ್ದಾರೆ. ಕಾರಣ ಇಷ್ಟೇ, ಈ ಒಂದು ಯುವಕರು ಏನು ಈ ಒಂದು ಮಾಡೆಲ್ ಹೌಸ್ ಪಾಳು ಬಿದ್ದಿತ್ತು ಹಾಗೂ ಸೆಕ್ಯೂರಿಟಿ ಅವರು ಸಹ ಇರಲಿಲ್ಲ. ಇದರಿಂದಾಗಿ ಏನೋ ಒಂದು ರೀಲ್ಸ್ ಮಾಡಬೇಕನ್ನತಕ್ಕಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು 8 ಜನನು ಬಂದು ಈ ಒಂದು ರೀಲ್ಸ್ ಮಾಡುವಂತಹ ಒಂದು ಕೃತ್ಯಕ್ಕೆ ಕೈ ಹಾಕ್ತಾರೆ. ಆ ಸಂದರ್ಭದಲ್ಲಿ ಏನು ಊಹೆಗೆ ಮೀರಿದಂತಹ ಒಂದು ಬೆಂಕಿ ಅವಘಡಕ್ಕೆ ಕಾರಣವಾಗ್ತದೆ. ಈ ಅವಘಡದಲ್ಲಿ ಮುಖ್ಯವಾಗಿ ಏನು ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಸಲಕರಣೆಗಳು ಇಲ್ಲದೆ ಇರುವುದು ಹಾಗೂ ಇಲ್ಲಿ ಕಟ್ಟಿಗೆಯಿಂದ ಮಾಡಿರತಕ್ಕಂತಹ ಸಲಕರಣೆಗಳು ಸುಟ್ಟು ಹೋಗಿರತಕ್ಕಂತಹ ಕೃತ್ಯವಾಗಿದೆ. ಈ ಹಿಂದೆ ಏನು ನಿನ್ನೆ ಇವತ್ತು ಏನು ಆರೋಪಗಳು ಕೇಳಿ ಬಂದು, ಅಂದ್ರೆ ಈ ಜನವರಿ 1ನೇ ತಾರೀಕಿಗೆ ಸಂಬಂಧಪಟ್ಟಂತೆ ಗಲಭೆ ಮತ್ತು ಶೂಟೌಟ್ ಪ್ರಕರಣಕ್ಕೂ ಮತ್ತು ಈ ಒಂದು ಬೆಂಕಿ ಫೈರಿಂಗ್ ಆಗಿರುವುದಕ್ಕೂ ಏನು ಆರೋಪ ಪ್ರತ್ಯಾರೋಪಗಳು ಕಂಡು ಬಂದು, ಆದ್ರೆ ಅದೆಲ್ಲದಕ್ಕನ್ನು ತೆರೆ ಎಳೆಯುವಂತಹ ಕೆಲಸ ಈ ಒಂದು ಪೊಲೀಸ್ ಇಲಾಖೆಯ ತನಿಖೆಯಿಂದ ಹೊರಬಿದ್ದಿದೆ. ಸೌಖ್ಯ. ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ.